ಸದ್ಯ ಮಳೆಯಿಂದಾಗಿ ಬಹಳ ಅನಾಹುತ ಆಗಿದೆ ಬೆಂಗಳೂರಿನಲ್ಲಿ. ಇಲ್ಲಿ ಮಂತ್ರಿಗಳೇನೋ ಮೇಲ್ನೋಟಕ್ಕೆ ಏನು ಆಗಿಲ್ಲ, ಏನೊಬ್ರು ಪ್ರಾಣ ಕಳ್ಕೊಂಡಿರಲ್ಲ, ಏನಾಗಿದೆ ನೋಡೋಣ ಈ ತರದ್ ಏನೇ ಹೇಳ್ತಾ ಇದ್ರು ಕೂಡ ಅನಾಹುತಗಳು ಬಹಳ ಆಗಿದೆ. ಈಗ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಸಿಎಂ ಹಾಗೆ ಡಿಸಿಎಂ ಭೇಟಿ ಕೊಟ್ಟಿದ್ದಾರೆ. ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿರುವಂತಹ ವಾರ್ ರೂಮ್, ಮಳೆ ಅನಾಹುತಗಳ ಬಗ್ಗೆ ಸಿಎಂ ಹಾಗೆ ಡಿಸಿಎಂ ವಾರ್ ರೂಮ್ ಇಂದಲೇ ಮಾಹಿತಿ ಕಲೆ ಹಾಕೋರಿದ್ದಾರೆ. ಮಳೆ ಹಾನಿ ಬಗ್ಗೆ ವಿವರಿಸ್ತಾ ಇದ್ದಾರೆ ತುಷಾರ್ ಗಿರಿನಾಥ್. ಪ್ರತಿ ಕ್ಷೇತ್ರದ ಮಳೆ ಸಮಸ್ಯೆಗಳ ಬಗ್ಗೆ ಸಿಎಂಗೆ ಮಾಹಿತಿಯನ್ನು ಕೊಡೋ ಕೆಲಸ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಅನಾಹುತಗಳನ್ನ ತಡೆಗಟ್ಟೋದಕ್ಕೆ ನಮ್ಮ ವ್ಯವಸ್ಥೆಗೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಆಡಳಿತಕ್ಕೆ ಆಗ್ತಾ ಇದೆ. ಯಾವ 5-6 ವರ್ಷಗಳ ಹಿಂದೆ ಸಾಯಿ ಲೇಔಟಿಗೆ ನೀರು ಅಂತ ಹೇಳ್ತಾ ಇದ್ವೋ ಆ ಸಾಯಿ ಲೇಟಲ್ಲಿ ಇವತ್ತು ನೀರು ನುಗ್ತಾ ಇದೆ. ಯಾವ ಮಹದೇವಪುರ ಭಾಗದಲ್ಲಿ ಮಳೆ ನೀರು ತುಂಬಿ ಬೋಟಲ್ ಓಡಾಡುವಂತ ಸನ್ನಿವೇಶ ಹಿಂದಿನ ಸರ್ಕಾರದಲ್ಲಿ ಇತ್ತು, ಈಗಲೂ ಅದೇ ಸನ್ನಿವೇಶ ಇದೆ. ಅದಕ್ಕಿಂತ ವರ್ಷಾಗಿ ಹೋಗ್ತಾ ಇದೆ. ಮತ್ ನೀವೇನ್ ಮಾಡ್ತಾ ಇದ್ದೀರಾ? 2 ವರ್ಷ ಆಯ್ತಲ್ಲ ಬಂದು. ಇದು ಒಬ್ಬ ತಳ್ಳೋ ಗಾಡಿಯವನು ಕೂಡ ಕೇಳ್ತಾ ಇರೋ ಪ್ರಶ್ನೆ. ಈಗ ಸಿಟಿ ರೌಂಡ್ಸ್ ಹಾಕ್ತೀವಿ ಅಂತ ಹೋಗಿದ್ರು. ಬಹುಶಃ ಜನ ಇವತ್ತು ತಪರಾಕಿ ತೆಗೆದುಕೊಳ್ಳೋದು ಬಹಳ ನಿಚ್ಚಳವಾಗಿತ್ತು, ತರಾಟೆಗೆ ತೆಗೆದುಕೊಳ್ಳೋಕೆ ಸಿದ್ಧ ಹಾಕುತ್ತಿದ್ರು. ಯಾಕಂದ್ರೆ ಅಷ್ಟು ಅನುಭವಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೋ ಅಥವಾ ಮತ್ಯಾವ ಕಾರಣಕ್ಕಾಗಿನೋ ಗೊತ್ತಿಲ್ಲ, ಸದ್ಯ ಬಿಬಿಎಂಪಿಯಲ್ಲಿ ಇದೀಗ ವಾರ್ ರೂಮ್ ನಲ್ಲಿ ಮಳೆ ಹಾನಿಯ ಪರಿಶೀಲನೆ ಸಾಗ್ತಾ ಇದೆ. ಇಲ್ಲ ನಾವು ನೋಡ್ತಾ ಇದೀವಲ್ಲ, ಸಾಯಿ ಲೇಔಟ್ ನಿಂದ ಸದ್ಯ ಈಗ ವಿಡಿಯೋ ಕಾಲ್ ನಲ್ಲಿ ಅಧಿಕಾರಿಗಳು ಸಿಎಂ ಹಾಗೆ ಡಿಸಿಎಂ ಅವರ ಈ ವಿಡಿಯೋ ಕಾನ್ಫರೆನ್ಸ್ ಅನ್ನ ಜಾಯಿನ್ ಆಗ್ತಾ ಇರೋ ಸಂದರ್ಭ ಇದು. ನೋಡಿ, ಆ ದೃಶ್ಯವನ್ನ ನಾವು ನೋಡ್ತಾ ಇದೀವಿ. ಸಾಯಿ ಲೇಔಟ್ ಅಲ್ಲೂ ಕೂಡ ನಮ್ಮ ಪ್ರತಿನಿಧಿ ಇದ್ದಾರೆ, ಬಿಬಿಎಂಪಿಯಲ್ಲೂ ಕೂಡ ನಮ್ಮ TV9 ತಂಡ ಇದೆ. ಎರಡೂ ಕಡೆಯಿಂದ ಕಮ್ಯುನಿಕೇಶನ್ ಆಗ್ತಾ ಇದೆ. ಮೇಡಮ್ ಸ್ವಲ್ಪ ರೆಡಿ. ಸರ್, ನಮಗೊಂದು ಶಾಶ್ವತ ಪರಿಹಾರ ತೋರಿಸಿಕೊಡಿ. ರೈಲ್ವೆ ಬ್ರಿಡ್ಜ್ ಅನ್ನು ಸ್ವಲ್ಪ ಅಗಲ ಮಾಡಿಕೊಟ್ರೆ ಅದೊಂದೇ ವ್ಯವಸ್ಥೆ ಸರ್, ಬೇರೆ ಯಾವುದು ಕಾಣ್ತಾ ಇಲ್ಲ. ಸೊ ಅದಕ್ಕೊಂದು ಶಾಶ್ವತ ಪರಿಹಾರ ತಾವು ಕಳಿಸಿಕೊಡಿ ದಯಮಾಡಿ ಮುಖ್ಯಮಂತ್ರಿಗಳು. ಮೇಡಮ್ ಮೇಡಮ್ ಹಾಂ 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 ಸರ್, ಅದಾದರೆ ಶಾಶ್ವತ ಪರಿಹಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯಿಂದ. ಶಿವು, ಇದೇನು ಇವತ್ತು ಮಳೆ ಬಂದ್ಬಿಡ್ತು, ನಿನ್ನೆ ಮಳೆ ಬಂದ್ಬಿಡ್ತು ಅನ್ನೋ ಕಾರಣಕ್ಕಾಗಿ ಸೃಷ್ಟಿಯಾಗಿರೋ ಸಮಸ್ಯೆಗಳಲ್ಲ. ಈ ಸರ್ಕಾರ, ಹಿಂದಿನ ಸರ್ಕಾರ, ಇವ್ರುಗಳು ಏನ್ ಟೀಕೆ ಮಾಡ್ಕೊಂಡಿದ್ರಲ್ಲ ಅವಾಗ್ಲೂ ಇವ್ರುಗಳ ಸಮಸ್ಯೆ ನೋಡಿರೋರೆ. ಈಗ ಅವರೇ ಅಧಿಕಾರದ ಚೇರ್ನಲ್ಲಿ ಇದ್ದಾರೆ. ಆದ್ರೂ 2 ವರ್ಷ ಆದ್ರೂ ಇವರಿಗೆ ಸಮಸ್ಯೆಯನ್ನ ಪರಿಹರಿಸುವಂತ ಸಣ್ಣ ಪ್ರಯತ್ನನೂ ಆಗಿಲ್ಲ ಅನ್ನುವಂಥದ್ದು ಸ್ಪಾಟಿಗೆ ಹೋದಂತ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗ ಈ ವಾರ್ ರೂಮು, ಇಲ್ಲಿಂದ ಸಮಸ್ಯೆ ಕೇಳೋದು, ಇದರಿಂದ ಜನ ಏನ್ ನಿರೀಕ್ಷೆ ಮಾಡ್ಬೋದು ಶಿವು? ಮಲ್ತೇಶ್, ಇದು ನಾವು ನೀವು ರಿಪೋರ್ಟಿಂಗ್ ಮಾಡ್ತಿದ್ದೇವಲ್ಲ, ಅದಕ್ಕೆ ಮುಂಚೆಯಿಂದಲೂ ಕೂಡ ಇದೆ. ನಾವು ಕೂಡ ಸಹಜವಾಗಿ ಒಂದು 10 ವರ್ಷದಿಂದ ಕೂಡ ನೋಡ್ಕೊಂಡು ಬರ್ತಾನೆ ಇದ್ದೇವೆ. ಪ್ರತಿ ಸರ್ಕಾರಗಳು ಬರ್ತವೆ, ಪ್ರತಿ ಬಾರಿ ನಾವು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ತೀವಿ. ಸ್ಟಾರ್ಮ್ ಡ್ರೈನ್ ಅನ್ನ ಕ್ಲೀನ್ ಮಾಡ್ತೀವಿ, ನೀರು ಸರಾಗವಾಗಿ ಬೆಂಗಳೂರಿನಲ್ಲಿ ಹರಿಯೋ ರೀತಿ ಮಾಡ್ತೀವಿ, ಎಲ್ಲಾ ಕೆರೆಗಳನ್ನ ತುಂಬುವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದುವರೆಗೂ ಆ ಒಂದು ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಮಲ್ತೇಶ್, ನಾವು ಗಮನಿಸ್ತಾ ಇರ್ತೀವಿ, ಪ್ರತಿ ಬಾರಿ 1 ಗಂಟೆ ಮಳೆ ಬಂದ್ರೆ ಸಾಕು ಬೆಂಗಳೂರಲ್ಲಿ ಎಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗುತ್ತೆ ಅಂತ. ತಗ್ಗು ಪ್ರದೇಶಗಳು ತುಂಬಿ ಹೋಗ್ತವೆ, ರಸ್ತೆಗಳು ಜಲಾವೃತ ಆಗ್ತವೆ, ಕೆಸರು ಗದ್ದೆಗಳಾಗ್ತವೆ, ಜೊತೆಗೆ ಮನೆಗಳು ಕೂಡ ನೀರು ನುಗ್ಗಿ ಸಾಕಷ್ಟು ಹಾನಿಯಾಗುತ್ತೆ. ಇಂಥ ಪರಿಸ್ಥಿತಿ ಸದ್ಯದಲ್ಲೂ ಇರುವಂಥದ್ದು. ಇವು ನಿನ್ನೆ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಬೊಮ್ಮನಹಳ್ಳಿ ಇರ್ಬೋದು, ಯಲಹಂಕ ಇರ್ಬೋದು, ಹೆಬ್ಬಾಳ ಇರ್ಬೋದು, ಜೊತೆಗೆ ಬೇರೆ ಬೇರೆ ಇಡೀ ಬೆಂಗಳೂರಿನ ಬಹುತೇಕ ಏರಿಯಾಗಳು ಇದೇ ರೀತಿಯ ವಾಸ್ತವ ಇರುವಂಥದ್ದು. HBR ಲೇಔಟ್ ಸೇರಿದಂತೆ ಎಲ್ಲ ಕಡೆ ಇದೇ ರೀತಿಯಾದ ಪರಿಸ್ಥಿತಿ. ಸದ್ಯಕ್ಕೆ ಇವತ್ತು CM ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಅವರು BBMP ಕೇಂದ್ರ ಕಚೇರಿಯಲ್ಲಿರುವಂತಹ ಕಂಟ್ರೋಲ್ ರೂಮ್ಗೆ ಬಂದು ಎಲ್ಲ ವಲಯವಾರು ಸಮಸ್ಯೆಗಳ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ಮಾತಾಡ್ತಾ ಇದ್ದಾರೆ. ಅಲ್ಲಿ
ಅಲ್ಲಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖ ಯಲಹಂಕ ಭಾಗದಲ್ಲಿ ಕರಿಗೌಡ ಎಂಬುವರು ಮಾತನಾಡಿ, ಈ ಒಂದು ಭಾಗದಲ್ಲಿ ಹೆಚ್ಚು ಪ್ರತಿ ಬಾರಿ ಮಳೆ ಬಂದಂತಾಗ ಸಾಕಷ್ಟು ಸಮಸ್ಯೆಗಳಾಗುತ್ತೆ. 26 ಕೆರೆಗಳಿದ್ದಾವೆ, ಆದರೆ ನೀರು ಸರಾಗವಾಗಿ ಸರಿಯಾಗಿ ಕೆರೆಗಳಿಗೆ ತುಂಬ್ತಾ ಇಲ್ಲ. ಸ್ಟಾಮ್ ವಾಟರ್ ಡ್ರೈನಲ್ಲಿ ಸೀಲ್ಟ್ ತೆಗೆದೇ ಪರಿಣಾಮವಾಗಿ ನೀರು ತುಂಬಿಕೊಂಡು ಏರಿಯಾಗಳಿಗೆ ನುಗ್ತಾ ಇದೆ, ಮನೆಗಳಿಗೆ ನುಗ್ತಾ ಇದೆ, ಅಪಾರ್ಟ್ಮೆಂಟ್ಗಳಿಗೆ ನುಗ್ತಾ ಇದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಂಜಿನಿಯರ್ಸ್ ಕೂಡ ನಾವು ಏನೆಲ್ಲ ಕೆಲಸ ಮಾಡ್ತಿದ್ದೇವೆ ಅಂತ ವರದಿ ಒಪ್ಪಿಸುವಂಥ ಕೆಲಸವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡ್ತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಇಡೀ ಸಿಟಿ ರೌಂಡ್ಸ್ ಮಾಡಬೇಕು ಅನ್ಕೊಂಡಿದ್ರು. ಆದರೆ ಸಂಜೆ ಮತ್ತೆ ವರ್ಣಾರ್ಭಟ ಜೋರಾದ ಕಾರಣ ಎಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಮತ್ತಷ್ಟು ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸೀದಾ ನೇರವಾಗಿ BBMP ಕೇಂದ್ರ ಕಚೇರಿ ಕಂಟ್ರೋಲ್ ರೂಮ್ಗೆ ಬಂದು ಇಲ್ಲಿ ಎಲ್ಲ ವಲಯವಾರು ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಲ್ಲಿ ಸಾರ್ವಜನಿಕರನ್ನು ಮಾತಾಡಿಸುವಂಥ ಕೆಲಸ, ಅಲ್ಲಿರುವಂತಹ ವಲಯವಾರು ಅಧಿಕಾರಿಗಳು ಇಂಜಿನಿಯರ್ಸ್ ಅನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅಂತ ಕೂಡ ಒಂದು ಪ್ರಶ್ನೆ ಆಗಿದೆ. ಪ್ರತಿ ಬಾರಿ ಇದೇ ರೀತಿ ಮಳೆ ಅಂತ ಬಂದಂಥ ಸಂದರ್ಭದಲ್ಲಿ ಕಂಟ್ರೋಲ್ ರೂಮ್ಗೆ ಕಮಿಷನರು ಬರ್ತಾರೆ, DCM ಅವರು ಬರ್ತಾರೆ, ಎಲ್ಲರೂ ಬಂದು ವಿಸಿಟ್ ಮಾಡಿ ಎಲ್ರಿಗೂ ಸೂಚನೆಯನ್ನು ಕೊಡ್ತಾರೆ. ಕಟ್ಟುನಿಟ್ಟಾಗಿ ಎಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿ ನೀರು ತುಂಬ್ಕೋಬಾರ್ದು, ವಾಟರ್ ಲಾಗಿಂಗ್ ಆಗದಿದ್ದರೆ ನೋಡ್ಕೊಳ್ಳಿ ಅನ್ನೋದು ಮಾತುಗಳನ್ನೇ ಹೇಳಿ ಹೋಗ್ತಾರೆ. ಆದರೆ ವಾಸ್ತವದಲ್ಲಿ ಕೆಲಸ ಮಾಡಬೇಕಲ್ವಾ, ಅದು ಇರುವಂಥದ್ದು ಪ್ರಮುಖವಾದ ಪ್ರಶ್ನೆ ಮಾಲ್ತೇಜ್. ಎಲ್ಲರೂ ಕೂಡ ಆ ಒಂದು ಕಾರಣಕ್ಕೆ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಾರ್ವಜನಿಕರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರೆ ನಾವು ಕೂಡ ಬೆಳಕು ಚೆಲ್ಲುವಂಥ ಕೆಲಸ ಮಾಡ್ತೀವಿ. ಅದಾದ ಮೇಲೆ ಬೇರೆ ಘಟನೆ ಆದ ಎಲ್ಲರೂ ಕೂಡ ಮರೆತು ಹೋಗ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಅಧಿಕಾರಿ ವರ್ಗದವರಿಗೆ ಇದು ಸಲೀಸಾಗಿರುವಂಥದ್ದು. 2 ದಿನ ನೋಡ್ತಾರೆ, ಆಮೇಲೆ ಮರೆತು ಹೋಗ್ತಾರೆ, ಅವ್ರ ಸಮಸ್ಯೆ ಅವರೇ ನೋಡ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಇರುವಂಥದ್ದು. ಪ್ರಮುಖವಾಗಿ BBMP ಪಾಲಿಕೆ ಮಾಡಬೇಕಾದಂಥ ಕೆಲಸ ಏನಾಗಿತ್ತು, ಈ ಒಂದು ಬೇಸಿಗೆ ಶುರುವಾದಂಥ ಸಂದರ್ಭದಲ್ಲಿ ಎಲ್ಲ ರಾಜಕಾಲುವೆಗಳು ಸುಮಾರು 700 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲ ರಾಜಕಾಲುವೆಗಳು ಏನಿದ್ದಾವೆ ಅದನ್ನು ರೀಸೀಲ್ಟ್ ಮಾಡುವಂಥ ಕೆಲಸ ಮಾಡಬೇಕು. ನೀವು ಗೊತ್ತಿರ್ತೀವೋ ಗೊತ್ತಿಲ್ಲ ಮಾಲ್ತೇಶ್, ನಾವು ಹೂಳು ಎತ್ತಿದ್ದೀವಿ ಅನ್ನೋ ಲೆಕ್ಕವನ್ನು ಕೂಡ ಇಲ್ಲಿ ತೋರಿಸ್ತಾರೆ. ಕೋಟಿಗಟ್ಟಲೆ ಅದರ ಬಿಲ್ ಕೂಡ ಮಾಡ್ಕೊಂಡಿರ್ತಾರೆ. ವಾಸ್ತವದಲ್ಲಿ ಎಲ್ಲೂ ಕೂಡ ಆ ಒಂದು ಶಿಲ್ಟ್ ತೆಗೆಯುವಂಥ ಕೆಲಸವನ್ನು ಮಾಡಿರೋದಿಲ್ಲ. ಹೀಗಾಗಿ ಇಂಥ ಸಮಸ್ಯೆಗಳು ಪದೇ ಪದೇ ಪುನರಾವರ್ತನೆ ಆಗ್ತಾ ಇರ್ತವೆ. ಎಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ, ಎಲ್ಲಿ ಇವರು ಲೇಔಟ್ಗಳು ಮಾಡಿದಾರೋ ಅಲ್ಲೆಲ್ಲರೂ ಕೂಡ ಇದೇ ಸಮಸ್ಯೆ ಇರುವಂಥದ್ದು. ಒಂದೇ ಒಂದು ಮನೆ ಕಟ್ಟೋದಕ್ಕೆ 108 ಪರ್ಮಿಷನ್ ಬೇಕು, 108 ಇಲಾಖೆಗಳ OCB ಸರ್ಟಿಫಿಕೇಟ್ ಬೇಕಾಗುತ್ತೆ, ತೆರಿಗೆ ಡಬಲ್ ಕಟ್ಸ್ಕೊಳ್ತಾರೆ. ಈಗ ಎಲ್ಲ ದರಗಳು ಕೂಡ ಜಾಸ್ತಿ ಆಗಿದೆ. ಆದರೆ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಇದನ್ನು ಬ್ರಾಂಡ್ ಬೆಂಗಳೂರು ಅನ್ನೋ ಕಲ್ಪನೆಯನ್ನು ಕೂಡ ಹೆಸರಿಟ್ಟಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಇಲ್ಲಿ ವಾಸ್ತವದಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಕೂಡ ಸಹಜವಾಗಿ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಮಾಲ್ತೇಶ್. ಕರೆಕ್ಟ್. ಥ್ಯಾಂಕ್ ಯು ಶಿವರಾಜ್ ಕುಮಾರ್. ನಾವು ನೋಡ್ತಾ ಇದೀವಲ್ಲ ಇಲ್ಲಿ ಈಗ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಜೊತೆಗೆ ಕೆಲ ಶಾಸಕರುಗಳು ಸಚಿವರುಗಳು ಇವತ್ತೆಲ್ಲ ಕೂತು ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಸಮಸ್ಯೆ ಏನಾಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಮಧುಶ್ರೀ, ಇದೊಂದು ವಿಚಾರ ಅಂತ ಅಂದ್ರೆ ಇದೇನು ಹೊಸ ಸಮಸ್ಯೆಗಳಲ್ಲ, ನಾವು ಹಳೆ ಸಮಸ್ಯೆಗಳನ್ನ ಇವ್ರ ಕೈಯಲ್ಲಿ ಪರಿಹಾರಕ್ಕೆ ಏನು ಅವಶ್ಯಕತೆ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ಮಾಡೋ ಇಚ್ಛಾಶಕ್ತಿ ಇಲ್ಲ ಅಂತ ಅಂದ್ರೆ ಒಂದು ಒಳ್ಳೆ ಊರನ್ನ ಹೆಂಗ್ ಕುಲ್ಗೆಡಿಸ್ತಾರೆ ಎಲ್ಲ ಸೇರಿ ಅನ್ನೋದಕ್ಕೆ ನಮ್ಮ ಮುಂದಿರುವಂತ ಆಡಳಿತ ವ್ಯವಸ್ಥೆನೇ ನೈಜ ನಿದರ್ಶನ.